ಓಕೆ. ಸೊ ನೀವು ಹೇಳೋದೇನಂದ್ರೆ ಕಂಪ್ಲೀಟ್ ರಿಸರ್ಚ್ ಮಾಡಿ ಮೊದಲು, ಖಂಡಿತ. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಫೀಡ್ಬ್ಯಾಕ್ಸ್ ನ ತಗೊಳ್ಳಿ ಆದಷ್ಟು, ಹಾಗೆ ನಂಬಿಕೆ ಇಟ್ಕೊಳ್ಳಿ ಪೇಷನ್ಸ್ ಒಟ್ಟಿಗೆ. ಸೊ ಅಲ್ವಾ ಸರ್? ಸೊ ನೆಕ್ಸ್ಟ್ ಕ್ವೆಶನ್ ಸರ್, ಇವಾಗ MBBS ಮಾಡ್ಬೇಕು ಅಬ್ರಾಡ್ ಅಲ್ಲಿ ಅಂದ್ರೆ ಯಾವೆಲ್ಲ ಆಪ್ಷನ್ಸ್ ಇದಾವೆ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ಗಾಗ್ಲಿ ಅಥವಾ ಅಬ್ರಾಡ್ ಸ್ಟೂಡೆಂಟ್ಸ್ಗಾಗ್ಲಿ? ಮೇಡಮ್ ಆಪ್ಷನ್ಸ್ ಅಂತ ಬಂದ್ರೆ ಸುಮಾರು ಕಂಟ್ರೀಸ್ ಆಫರ್ ಮಾಡ್ತಾ ಇದೆ. ಓಕೆ. ನಾನು ಒಂದು ಕಂಟ್ರಿ ಬಗ್ಗೆ ಮಾತಾಡಿದ್ರೆ ಇವ್ರು ಇದೇ ಕಂಟ್ರಿಗೆ ಅವರು ಪುಷ್ ಮಾಡ್ತಾ ಇದ್ದಾರೆ ಅನ್ನೋ ತರ ಆಗುತ್ತೆ. ಓವರ್ ಆಲ್ ಈಗ ಏನ್ ನಡೀತಾ ಇದೆ ಟ್ರೆಂಡಿಂಗ್ ಹೇಳ್ತೀನಿ ನೋಡಿ ಮೇಡಮ್. ಓಕೆ. ಫಾರ್ ಎಕ್ಸಾಂಪಲ್ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್, ನಾನು ಫಸ್ಟ್ ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀನಿ. ನಾನು ಇವಾಗ ರಷ್ಯಾ ಅಂತ ಅಂದೆ ಅನ್ಕೊಳ್ಳಿ, MBBS ಇನ್ ರಷ್ಯಾ 10 ವಿಡಿಯೋಸ್ ಬರುತ್ತೆ. ಕರೆಕ್ಟ್. ಅದ್ರಲ್ಲಿ 5 ನೆಗೆಟಿವ್ ಇರುತ್ತೆ, 5 ಪಾಸಿಟಿವ್ ಇರುತ್ತೆ. ಸ್ಟೂಡೆಂಟ್ ವಿಲ್ ಗೆಟ್ ಕನ್ಫ್ಯೂಷನ್ ಆಗೇ ಆಗುತ್ತೆ. 100% ಆಗುತ್ತೆ. ನಾನೇನ್ ಹೇಳೋದು ಅಂದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಏನು. ನೀವು MBBS ಆದ್ಮೇಲೆ ಇಂಡಿಯಾ ವಾಪಸ್ ಬರ್ತೀರಾ, ಇಲ್ಲ PG ಮಾಡಕ್ ಬೇರೆ ಕಂಟ್ರಿಗೆ ಹೋಗ್ತೀರಾ, ಅದು ಫಸ್ಟ್ ಡಿಸೈಡ್ ಮಾಡಿ. ಕರೆಕ್ಟ್. ಅದ್ರ ಮೇಲೆ ನಿಮ್ಗೆ ಯಾವ ಕಂಟ್ರಿ ಸೂಟಬಲ್, ನಿಮ್ಮ ಬಜೆಟ್ ಯಾವ್ದು ಸೂಟಬಲ್, ಯಾವ ಕಂಟ್ರಿಯಿಂದ ರೆಕಗ್ನಿಷನ್ ಇದೆ. ಈಗ ಸುಮಾರು ಕಂಟ್ರೀಸ್ ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಈಗ ಯುಕ್ರೇನ್ ವಾರ್ ಇಂದ ಸ್ಟೂಡೆಂಟ್ಸ್ಗೆಲ್ಲ MBBS ಓದ್ತಿದ್ದವರೆಲ್ಲ ಮಧ್ಯದಲ್ಲಿ ಬಂದ್ರು. ಬಟ್ ಅವರ್ ಗೌರ್ಮೆಂಟ್ ಮೇಡ್ ಎನ್ಶೋರ್ ದಟ್ ದೇ ಗಾಟ್ ಸೀಟ್ಸ್ ಇನ್ ಡಿಫ್ರೆಂಟ್ ಅದರ್ ಕಂಟ್ರೀಸ್. ನನಗಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ಸ್ಗೂ MBBS ಅವ್ರ ಸ್ಟಡೀಸ್ ಕಂಟಿನ್ಯೂ ಆಗಿದೆ. ನನ್ಗಿರೋ ಮಾಹಿತಿ ಪ್ರಕಾರ, ಆ ಮಾಹಿತಿ ತಪ್ಪಾಗಿರ್ಬೋದು, ನನಗೆ ಗೊತ್ತಿಲ್ಲ, ಇರೋದನ್ನ ಸತ್ಯ ಹೇಳ್ತಾ ಇದ್ದೀನಿ. ಅದೇ ತರ ಅವ್ರು ಯಾವ ಕಂಟ್ರಿ ಅವ್ರು ಶೂಟ್ ಮಾಡ್ಕೊಂತಾರೆ, ಅವ್ರ ಬಜೆಟ್ಗೆ ಸೂಟ್ ಆಗುತ್ತಾ, ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ. ಒಬ್ಬೊಬ್ರು ಹೇಳ್ತಾರೆ ಸರ್, ಈಗ ಇನ್ನೊಂದೇನು ಗೊತ್ತಾ, ಬರೀ ಫೀಸ್ ಕಮ್ಮಿ ಇದೆ ಅಂತ ಅಬ್ರಾಡ್ ಹೋಗಿ MBBS ಮಾಡೋರು ಕಮ್ಮಿ. ಈಗ ಸರ್ ನಾವು PGನ US ಅಲ್ಲೇ ಮಾಡ್ಬೇಕು, ನಾನು UK ಅಲ್ಲೇ ಮಾಡ್ಬೇಕು ಅಂತ ಫಸ್ಟೇ ಡಿಸೈಡ್ ಆಗ್ತಾರೆ. ಒಂದು ಎಕ್ಸ್ಪೋಜರ್ ಸಿಗ್ತಾರೆ. ಒಂದು. ಎರಡನೇದು, ಇಲ್ಲಿ ಇಷ್ಟೊಂದು ಫೀಸ್ ಏನು ಕೊಡ್ಬೇಕು ಸರ್, ಈ ಫೀಸ್ ಅಲ್ಲಿ ನಾನು PG ಮುಗಿಸ್ಕೊಂಡ್ ಬರ್ತೀನಿ ಸರ್, ವೈ ಶುಡ್ ಐ ಸ್ಪೆಂಡ್ ಸೋ ಮಚ್ ಆಫ್ ಮನಿ. ನಮ್ಮಪ್ಪ ಕಷ್ಟ ಬಿದ್ದಿರೋದು, ನಮ್ಮಮ್ಮ ಕಷ್ಟ ಬಿದ್ದಿದ್ದು ದುಡ್ಡು ಸರ್, ಅಷ್ಟು ಈಸಿಯಾಗಿ ಸ್ಪೆಂಡ್ ಮಾಡೋದು ಬೇಡ. ದೇ ಎಜುಕೇಟ್ ಮೀ. ಒನ್ ಸೆಗ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಆರ್ ದೇರ್, ದೇ ಆರ್ ವೆಲ್ ಇನ್ಫಾರ್ಮ್ಡ್. ಅವ್ರಿಗೆ ಚೆನ್ನಾಗಿ ಗೊತ್ತು ಎಲ್ಲಿ ಏನ್ ನಡೀತಿದೆ, ನಾನು ಯಾವ ಕಂಟ್ರಿಗೆ ಹೋದ್ರೆ ಯಾವ ತರ ಮಾಡ್ಬೋದು ಅಂತ ಅವ್ರಿಗೆ ಎಲ್ಲ ಮಾಹಿತಿ ಇರುತ್ತೆ. ಸೊ ದೇ ಕಮ್ ಟು ಮೀ ಅಂಡ್ ಟೆಲ್ ಸರ್ ದಿಸ್ ಇಸ್ ದಿಸ್, ನನ್ಗೆ ಈ ತರ ಬೇಕು, ಇನ್ನ ಈಸಿ ಆಯ್ತು ನನ್ನ ಕೆಲಸ, ಈ ತರ ಇದೆ, ನೀವು ಅಡ್ಮಿಷನ್ ಪ್ರೊಸೆಸ್ ಇದು ಅಂತ ಹೇಳಿದ್ರೆ ಅವ್ರು ಅಡ್ಮಿಷನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಹಂಗೆ ಅವರು PG ಮಾಡ್ತಾರ ಇಲ್ಲ ಇಂಡಿಯಾಗೆ ವಾಪಸ್ ಬಂದು ಸ್ಟಡಿ ಮಾಡ್ತಾರ, ಅದೆಲ್ಲ ಡೀಟೇಲ್ಸ್ ಸರ್ಚ್ ಮಾಡಿ ಅವ್ರು ಡಿಸಿಷನ್ ಮಾಡಿದ್ರೆ ನಾವು ಆ ಕಂಟ್ರಿ ರೆಫರ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಓಕೆ. ಸೊ ಎಲ್ಲರ ಪ್ರಯಾರಿಟೀಸ್ ಮತ್ತೆ ರಿಸರ್ಚ್ ರಿಕ್ವೈರ್ಮೆಂಟ್ಸ್ ಎಲ್ಲರದ್ದು ಬೇರೆ ಬೇರೆ ಇರುತ್ತೆ. ಸೊ ಅದ್ರ ತಕ್ಕಂಗೆ MBBSಗೂ ಕೂಡ ಆಪ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ ಸರ್, ಇವಾಗ ನೆಕ್ಸ್ಟ್ ಏನಾಗುತ್ತೆ, ಈಗ ಒಂದು ಗಾದೆ ಮಾತು, ಒಂದು ಮಾತಿದೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಅದ ಒಂದು ಹಳೆ ಕನ್ನಡದ ಒಂದು ಭಾಷೆ. ಬಟ್ ಏನಾಗುತ್ತೆ ಅಂದ್ರೆ, ಈಗ ಫಾರಿನ್ ಕಂಟ್ರೀಸಿಗೆ ಹೋದಾಗ ಒಂದು ಸೇಫ್ಟಿ ಅಂತ ಒಂದು ಬಂದ್ರೆ ಪ್ರಯಾರಿಟಿ ಆಗ್ಬಿಡುತ್ತೆ ಅದು. ಈಗ ನಾವು ಬಹಳಷ್ಟು ನೋಡಿದೀವಿ ನ್ಯೂಸ್ ಅಲ್ಲೆಲ್ಲ, ವಾರ್ ಆಗ್ತಾ ಇದೆ, ಯುದ್ಧಗಳು, ಮತ್ತೆ ಬೇರೆ ಬೇರೆ ವಿಷಯಕ್ಕೆ ವೈಲೆನ್ಸ್ ಆಗ್ತಾ ಇದೆ, ರೇಸಿಸಮ್ ಅನ್ನೋದಿದೆ, ಇಂಡಿಯನ್ ಸ್ಟೂಡೆಂಟ್ಸ್ನ ಒಂಥರ ಕ್ರಿಟಿಸೈಸ್ ಮಾಡುವಂಥದ್ದಾಗ್ಲಿ, ಈ ತರ ಇದ್ದಾಗ ಯಾವ ತರ ಸೇಫ್ಟಿ ಮೆಷರ್ಸ್ ಅಬ್ರಾಡ್ ಅಲ್ಲಿ ಇದೆ, ಓವರ್ ಆಲ್ ಅಬ್ರಾಡ್ ಸ್ಟಡೀಸ್ನ ನೋಡೋದಾದ್ರೆ? ಮೇಡಮ್, ನಿಮ್ಗೆ ವಾರ್ ಅನ್ನೋ ಪ್ರಶ್ನೆ ಬಂತು ಅಂದ್ರೆ, ಕರೆಕ್ಟ್, ಯಾವ ಡಿಪ್ಲೊಮ್ಯಾಟ್ ಕೈಲೂ ಈಗ ಇದಕ್ಕೆ ಆನ್ಸರ್ ಇಲ್ಲ. ಯಾವ ಕಂಟ್ರಿ ಮೇಲೆ ಯಾವಾಗ ವಾರ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹೌದು, ನಾನು ಸತ್ಯ ಹೇಳ್ತೀನಿ. ಆಸ್ ಆಫ್ ನೌ ನಾನು ಹೇಳ್ತಿರೋ ಕಂಟ್ರೀಸ್ ಎಲ್ಲ ಸೇಫೆಸ್ಟ್ ಕಂಟ್ರಿ ಆಸ್ ಆಫ್ ನೌ. ನಾನು ಎದುರಿಸ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಸತ್ಯ ಮಾಹಿತಿ ಕೊಡ್ಬೇಕು, ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಮುಂದೆ ಯಾರ ಬಗ್ಗೆ ಯಾರು ವಾರ್ ಮಾಡ್ತಾರೆ ಅದು ನಮ್ಮ ಕೈಲಿಲ್ಲ. ಅದು ಎನಿ ಟೈಮ್ ಇದ್ದಿದೆ ರಿಸ್ಕ್. ಈಗ ಮೊನ್ನೆ ಬೆಂಗಳೂರಲ್ಲೇ ಬಾಂಬ್ ಬ್ಲಾಸ್ಟ್ ಆಯ್ತು, ಯಾರು ಏನ್ ಮಾಡಕ್ಕಾಗುತ್ತೆ? ಹಂಗ ಅನ್ಬಿಟ್ಟು ನನ್ನ ವಿದ್ಯಾರ್ಥಿಗಳಿಗೆ ನೀವು ಹೋಗಿ ಧೈರ್ಯ, ಅದು ನಿಮ್ಮ ಡಿಸಿಷನ್, ನಿಮ್ಮ ಡಿಸಿಷನ್. ಸೊ ಹಂಗೆ ಸೇಫ್ಟಿ ಅಂತ ಬಂತು ಅಂದ್ರೆ, ನನ್ನ ಹತ್ರ ಅಡ್ಮಿಷನ್ಸ್ ಆಗಿರೋ ಸ್ಟೂಡೆಂಟ್ಸು ಅವ್ರು ಓದ್ತಾ ಇರೋ ಕಂಟ್ರಿ, ಆ 3 ಕಂಟ್ರಿಲೂ ಅಂದ್ರೆ ಬೇರೆ ಎಲ್ಲಾ ಕಂಟ್ರಿಲೂ ಸೇಫ್ ಇದೆ. ಈಗ ಆಲ್ಮೋಸ್ಟ್ ಎಲ್ಲ ಅಡ್ಮಿಷನ್ ಎಲ್ಲೆಲ್ಲ ಹೊರ ದೇಶದಲ್ಲಿ MBBS ಮಾಡ್ತಾ ಇದಾರೆ ಮಕ್ಕಳು, ಎಲ್ಲ ಸೇಫ್ ಆಗಿದ್ದಾರೆ. ಸೇಫ್ ಇಲ್ಲ ಅಂದ್ರೆ ಯಾರು 5-6 ವರ್ಷ ಓದಕ್ ಆಗಲ್ಲ ಮೇಡಮ್, ಬಂದ್ಬಿಡ್ತಾರ ಅವ್ರು ವಾಪಸ್ಸು. ನಮ್ ನ್ಯೂಸ್ಗಳೆಲ್ಲ ಬಂದ್ಬಿಡುತ್ತೆ ಇನ್ಫಾರ್ಮೇಶನ್. ಸೇಫ್ಟಿ ಅಂದಾಗ 100% ಹೆಣ್ಮಕ್ಳಿಗೆ ಸೇಫ್ಟಿ ಇದ್ದೇ ಇರುತ್ತೆ. ಹೆಣ್ಮಕ್ಳು ಸೇಫ್ಟಿ ನಾನು ಪರ್ಸನಲ್ ಆಗಿ ಕಂಟ್ರೀಸ್ ನ ವಿಸಿಟ್ ಮಾಡಿದಾಗ ಅದನ್ನ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ನಮ್ಗೆ ಇಂಡಿಯಾದಲ್ಲಿ ಆ ಫೆಸಿಲಿಟೀಸ್ ಇದೆಯೋ ಇಲ್ಲ, ಅಲ್ಲಿ ಆ ಫ್ರೀನೆಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಲ್ಲ ಅವ್ರಿಗಿದೆ.
ಎಲ್ಲ ಯೂನಿವರ್ಸಿಟೀಸು ಹೇಳೋದು ಫಸ್ಟ್ ಇಯರ್ ನೀವು ಹಾಸ್ಟೆಲಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೆಕೆಂಡ್ ಇಯರ್ ಇಂದ ನೀವು ಇಂಡಿಪೆಂಡೆಂಟ್ ಆಗಿರ್ಬೋದು, ಇಲ್ಲ ಹಾಸ್ಟೆಲಲ್ಲೇ ಇರ್ತೀರ ಅಂದ್ರೆ ಇರಿ ಅಂತ ಹೇಳ್ತಾರೆ. ಆ 1 ವರ್ಷ ಏನಿರುತ್ತಲ್ಲ, ಮಕ್ಕಳು ಹೆಂಗಿರ್ಬೇಕು, ಅವ್ರ ಸೇಫ್ಟಿನ ಅವ್ರು ಹೆಂಗೆ ಕಲ್ತ್ಕೊಬೇಕು ಅನ್ನೋದನ್ನ ಅವ್ರು ಟ್ರೈನ್ ಅಪ್ ಮಾಡ್ತಾರೆ. ಸೊ ದಟ್ 1 ವರ್ಷದಲ್ಲಿ ಅಡ್ಜಸ್ಟ್ ಆಗಿ ಅಂತ ಹೇಳಿ. ಓಕೆ, ಅದಾದ್ಮೇಲೆ ಇಂಡಿಪೆಂಡೆಂಟ್ ಆಗಿ ನೋಡ್ಕೋಬೇಕು. ಓಕೆ ಮೇಡಮ್, ಸೇಫ್ ಅಂತ ನೀವು ಹೇಳಿದ್ರೆ ಎಲ್ಲಾ ಕಂಟ್ರಿನೂ ಸೇಫೇ ಮೇಡಮ್. ಇನ್ ಜನರಲ್ ಆಗಿ ಹೌದು, ನಾನು ಇಷ್ಟು ವಿವರವಾಗಿ ಹೇಳ್ದಿರಾ ಎಲ್ಲ ಮೇಡಮ್ ಎಲ್ಲಾ ಕಂಟ್ರಿ ಸೇಫ್ ಅಂದ್ರೆ ಅದು ಆನ್ಸರ್ ಆಗ್ಬಿಡುತ್ತೆ. ಬಟ್ ಸತ್ಯ ಇದು, ಎಲ್ಲಾ ಕಂಟ್ರಿಗೆ ಹೋದ್ರು ಸೇಫೇ, ಬಟ್ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಸಿಚುವೇಶನ್ ಸ್ವಲ್ಪ ಚೇಂಜ್ ಆಗಬಹುದು. ಖಂಡಿತ ಓಕೆ, ಚೇಂಜ್ ಆಗಬಹುದು ಅಂತಾನು ಹೇಳಲ್ಲ, ಆಗುತ್ತೆ ಅಂತಾನು ಹೇಳಲ್ಲ. ಹೌದು ಹೌದು. ಇಟ್ ಆಲ್ ಡಿಪೆಂಡ್ಸ್. ಲೈಕ್ ಸಿ ಮ್ಯಾಮ್, ವಿ ಆರ್ ಲಿವಿಂಗ್ ಇನ್ ಎ ಡೆಮೋಕ್ರಸಿ ವೇರ್ ವರ್ಲ್ಡ್ ಕ್ಯಾನ್ ಟೇಕ್ ದೇರ್ ಡಿಸಿಷನ್ ಆನ್ ವಾಟ್ ಎವರ್ ಟೈಮ್ಸ್ ಅಂಡ್. ಸೊ ಸೇಫ್ಟಿ ವೈಸ್ ತುಂಬಾ ಸೇಫ್ ಆಗಿದೆ, ಏನ್ ತೊಂದರೆ ಇಲ್ಲ. ಓಕೆ ಸರ್, ಇವಾಗ ಜಾರ್ಜಿಯಾ ಬಗ್ಗೆ ಮಾತಾಡೋದಾದ್ರೆ ಅದರ ಒಂದು ಸ್ಪೆಷಾಲಿಟಿ ಏನು? ಸೊ ನೀವು ಅವಾಗ್ಲಿಂದ ಮೆನ್ಷನ್ ಮಾಡ್ತಾ ಇದ್ರಿ, ಸೊ ಅದು ಹೇಗಿರುತ್ತೆ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಎಲ್ಲ ನಿಮ್ಮ ವೀಕ್ಷಕರಿಗೂ ಜಾರ್ಜಿಯಾ ಬಗ್ಗೆ ಫಸ್ಟ್ ಅವ್ರು ತಿಳ್ಕೊಡ್ಲಿ. ಓಕೆ, ಜಾರ್ಜಿಯಾದಲ್ಲಿ ಯಾವ ಯೂನಿವರ್ಸಿಟಿ ಇದೆ, ಅಲ್ಲಿ ಕಲ್ಚರ್ ಹೆಂಗಿದೆ, ಅಲ್ಲಿ ನಾನು ಅವಲ್ಲಿ ಹೇಳಿದ್ನಲ್ಲ ಅದೆಲ್ಲ ಅವ್ರು ಫಸ್ಟ್ ತಿಳ್ಕೊಂಡ್ಲಿ. ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ. ಓಕೆ, ಜಾರ್ಜಿಯಾದಿಂದನೇ ಡೆಲಿಗೇಟ್ಸ್ ನ ಕರೆಸ್ತೀನಿ. ಹೌದಾ ಸರ್? ಬರ್ತಾರ ಅವರು, ಓಕೆ, ಮಾತಾಡೋಣ. ಇನ್ನ ಡೆಲಿಗೇಟ್ಸ್ ಅಂದ್ರೆ ಸರ್ ಯೂನಿವರ್ಸಿಟಿಯಿಂದ? ಹೌದು ಮೇಡಮ್, ಯೂನಿವರ್ಸಿಟಿಯಿಂದಾನೇ ಡೆಲಿಗೇಟ್ಸ್ ಬರ್ತಾರೆ. ಓಕೆ, ಯಾಕಂದ್ರೆ ನಾವ್ ಏನ್ ಹೇಳಿದ್ರು ಆಸ್ ಎ ಕನ್ಸಲ್ಟೆಂಟ್ ವಿ ಆರ್ ಸ್ಪೀಕಿಂಗ್, ದೇ ಆರ್ ಫ್ರಮ್ ದ ಯೂನಿವರ್ಸಿಟಿ. ಓಕೆ, ಸೊ ದೇ ವಿಲ್ ಹ್ಯಾವ್ ಕ್ರೆಡೆನ್ಷಿಯಲ್ ಏನಿರುತ್ತೆ ಗೊತ್ತಾ? ನಾನು ಅವಲ್ಲೇ ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್, ಕರೆಕ್ಟ್, ಅಫಿಷಿಯಲ್ ಯೂನಿವರ್ಸಿಟಿ ಅಂತ ಹೇಳ್ತಾ ಇದ್ನಲ್ಲ, ದೇ ಆರ್ ಅಫಿಷಿಯಲ್ಸ್ ಫ್ರಮ್ ದ ಯೂನಿವರ್ಸಿಟಿ. ಓಕೆ, ಸೊ ಅವ್ರ ಮಾಹಿತಿ ಇನ್ನ ನಮ್ಮ ಸ್ಟೂಡೆಂಟ್ಸ್ಗಾಗ್ಲಿ ಪೇರೆಂಟ್ಸ್ಗಾಗ್ಲಿ ತುಂಬಾ ಹೆಚ್ಚಿನ ಮಾಹಿತಿ ಅವ್ರು ಕೊಡ್ತಾರೆ. ಸೊ ಈ ಡೆಲಿಗೇಟ್ಸ್ ಹಾಗೆ ಯಾವ ಯೂನಿವರ್ಸಿಟಿ ಇದೆಲ್ಲ ಸ್ವಲ್ಪ ಸಸ್ಪೆನ್ಸ್ ಆಗೇ ಇರುತ್ತೆ ಅಂತಿದ್ದೀರಾ? ಸಸ್ಪೆನ್ಸ್ ಅಲ್ಲ, ಸ್ವಲ್ಪ ಪೇಷನ್ಸ್ ಇರಲಿ ಅಂತ. ಕರೆಕ್ಟ್ ಸರ್.